ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಜೂನ್ 20 ಮತ್ತು 21 ಒಂದು ಕನ್ನಡ ಭಾಷೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಭಾಷೆನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ. ನೋಡಿ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್ನು ಜೂನ್ 21 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಮತ್ತು ಇಂಪಾರ್ಟೆಂಟ್ ಟಾಪಿಕ್ನು ಕೂಡ ಹೌದು. ಅರ್ಥ ಆಯ್ತಾ? ಸುಮಾರು ಬಾರಿ ಎಕ್ಸಾಮಲ್ಲಿ ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಆದ್ದರಿಂದಾಗಿ ನಾವು ಕೂಡ ಏನು ಮಾಡಿದ್ರೆ ಅಂದರೆ ಎಕ್ಸಾಮ್ ಒಂದು ಟ್ರೆಂಡ್ ಆಧಾರವಾಗಿ ಇಟ್ಟುಕೊಂಡು ಯಾವ್ಯಾವ ಥರ ಪ್ರಶ್ನೆಯನ್ನು ಕೇಳಿದರೆ ಅವೆಲ್ಲವನ್ನು ಕವರ್ ಮಾಡುವ ರೀತಿಯಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾಕೆ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಜೂನ್ 21ರಂದು ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ. ಆಯ್ತಾ? ಇಂಟರ್ನ್ಯಾಷನಲ್ ಯೋಗ ಡೇ. ಸೊ ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಟ್ ಏನು ಮಾಡ್ತೀವಿ. ಸೊ ಈ ಒಂದು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಒಂದು ಫಸ್ಟ್ ಟೈಮ್ ಪ್ರಸ್ತಾಪ ಮಾಡಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಇದು ಯಾವುದಂದ್ರೆ ಭಾರತ ಇದಕ್ಕೆ ಪ್ರಸ್ತಾಪ ಮಾಡಿತ್ತು. ಮೋರ್ ಪರ್ಟಿಕ್ಯುಲರ್ಲಿ ಭಾರತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಸೊ ಇದಕ್ಕೆ 2014ರಲ್ಲಿ ಪ್ರಸ್ತಾಪವನ್ನು ಮಾಡಿಸಲಾಯಿತು. 2015ರಲ್ಲಿ ಏನಾಯ್ತು, ಇದಕ್ಕೆ ಜಾಗತಿಕ ಮನ್ನಣೆಯನ್ನು ಕೂಡ ದೊರೆತಿರ್ತಕ್ಕಂಥದ್ದು. ಸೊ ಇತ್ತೀಚೆಗೆ ಏನಂದ್ರೆ 24ರಲ್ಲಿ ಏನು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇಂಟರ್ನ್ಯಾಷನಲ್ ಯೋಗ ಡೇ, ಇದು 10ನೇ ಆವೃತ್ತಿ ಆಗಿದೆ. ಅಂದ್ರೆ ಇದು 10ನೇ ಆವೃತ್ತಿ ಆಗಿದೆ. ಆಯ್ತಾ? ಇದಕ್ಕಿಂತ ಮುಂಚಿತವಾಗಿ 9 ಆವೃತ್ತಿಗಳನ್ನು ನಾವೇನು ಮಾಡಿದೀವಿ, ಆಚರಣೆಯನ್ನು ಮಾಡಿದೀವಿ. ಪ್ರಸ್ತುತವಾಗಿ ಸೆಲೆಬ್ರೇಟ್ ಮಾಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಯೋಗ ಡೇ ಎಷ್ಟನೇ ಆವೃತ್ತಿ ಆಗಿದೆ, 10ನೇ ಆವೃತ್ತಿ ಆಗಿದೆ. ಸೊ ಜಮ್ಮು ಕಾಶ್ಮೀರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಗ ದಿನದಂದು ಪಾರ್ಟಿಸಿಪೇಟ್ ಆಗಿದ್ದಾರೆ. ಸೊ ಪಾರ್ಟಿಸಿಪೇಟ್ ಆಗಿದ್ದಾರೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಯಾವ ನಗರದಲ್ಲಿ ನಡೆದಿದೆ ಅಂತ ಅಥವಾ ಎಲ್ಲಿ ನಡೆದಿತ್ತು ಅಂತ ಪ್ರಶ್ನೆ ನಿಮಗೆ ಕೇಳಿದರೆ ಜಮ್ಮು ಕಾಶ್ಮೀರ ಅಂತ ನೀವು ಹೇಳಬೇಕು. ಸೊ ಇದರ ಕುರಿತು ಡಿಸ್ಕಷನ್ ಮಾಡೋಣ. ನೋಡಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಪ್ರತಿ ವರ್ಷ ಜೂನ್ 21ರಂದು ನಾವೇನು ಮಾಡ್ತೀವಿ, ಆಚರಣೆಯನ್ನು ಮಾಡ್ತೀವಿ. ವಿಶ್ವಸಂಸ್ಥೆಯು 2014ರಲ್ಲಿ ಜೂನ್ 21ನ್ನ ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಣೆ ಮಾಡಿತು. ಅರ್ಥ ಆಯ್ತಾ? 2014ರಂದು ವಿಶ್ವಸಂಸ್ಥೆ ಏನು ಮಾಡ್ತಂದ್ರೆ ಇದಕ್ಕೆ ಘೋಷಣೆಯನ್ನು ಮಾಡಿತು. ಇನ್ನು ಮುಂದೆ ನಾವೇನಂದ್ರೆ ಜೂನ್ 21ನ್ನ ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಮೊದಲ ಅಂತಾರಾಷ್ಟ್ರೀಯ ಒಂದು ಯೋಗ ದಿನವನ್ನ 2015ರಲ್ಲಿ ನವದೆಹಲಿಯಲ್ಲಿ ರಾಜ್ಪಥ್ನಲ್ಲಿ ಆಚರಿಸಲಾಯಿತು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಫಸ್ಟ್ ಯೋಗ ಡೇ ವಿ ಆರ್ ಸೆಲೆಬ್ರೇಟೆಡ್ ಆನ್ 2015. ಅರ್ಥಾತ್ 2015 ಜೂನ್ 21 ಇನ್ ನ್ಯೂ ಡೆಲ್ಲಿಯಲ್ಲಿ ಏನು ಮಾಡಿದ್ವಿ, ಆಚರಣೆಯನ್ನ ಮಾಡಿದ್ವಿ. ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟ್ರಗಳು ಯೆಮನ್ ದೇಶವನ್ನು ಹೊರತುಪಡಿಸಿ ಉಳಿದ 192 ದೇಶಗಳು ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿದ್ದವು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸದೇ ಇರ್ತಕ್ಕಂಥ ದೇಶ ಯಾವುದಂದ್ರೆ ದಟ್ ಈಸ್ ಯೆಮನ್. ಅರ್ಥ ಆಯ್ತಾ? ಜೂನ್ 21ಕ್ಕೆ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ವೈ ಇಂಡಿಯಾ ಪ್ರಪೋಸ್ ಟು ಯುನೈಟೆಡ್ ನೇಷನ್. ಆ ದಿನನೇ ಯಾಕೆ ಸೆಲೆಬ್ರೇಟ್ ಮಾಡ್ಬೇಕಂತ ಇಂಡಿಯಾ ವಿಶ್ವಸಂಸ್ಥೆಗೆ ಅಥವಾ ಮೋರ್ ಪರ್ಟಿಕ್ಯುಲರ್ಲಿ ನರೇಂದ್ರ ಮೋದಿ ಯಾಕೆ ಪ್ರಸ್ತಾಪವನ್ನ ಮಾಡಿದ್ರಂದ್ರೆ, ಜೂನ್ 21 ಉತ್ತರ ಗೋಲಾರ್ಧದಲ್ಲಿ ಅತಿ ದೊಡ್ಡ ಹಗಲಾಗಿರುತ್ತದೆ. ಆದ್ದರಿಂದ ಈ ದಿನವನ್ನ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಸಂಸ್ಥೆಗೆ ಸೂಚಿಸಿದರು. ಆಯ್ತಾ? ಯಾಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ, ಅವತ್ತಿನ ದಿನ ಉತ್ತರ ಗೋಳಾರ್ಧದಲ್ಲಿ ಏನಾಗುತ್ತೆ, ಜೂನ್ 21 ಅತಿ ದೊಡ್ಡ ಹಗಲಾಗಿರುತ್ತದೆ. ಸೊ ಆದ್ದರಿಂದ ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ನೋಡಿ, UPSCಯಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ತಾ? UPSCಯಲ್ಲಿ ಏನು ಕೇಳಿದ್ದಾರೆ ಅಂದ್ರೆ, ಜೂನ್ 21ರಂದು ಯಾವ ಒಂದು ವೃತ್ತದ ಮೇಲೆ ದೀರ್ಘ ಹಗಲಾಗಿರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ರೀಸೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಇದೇನಂದ್ರೆ ನಾವು ಭೂಮಿ ಅಂತ ಕನ್ಸಿಡರ್ ಮಾಡಿದಾಗ ಮಧ್ಯದಲ್ಲಿರ್ತಕ್ಕಂಥ ಒಂದು ಅಕ್ಷಾಂಶವನ್ನ ನಾವೇನು ಕರಿತೀವಿ, ಇಕ್ವೇಟಾರ್ ಅಂತ ಕರಿತೀವಿ. ಆಯ್ತಾ? ಇಕ್ವೇಟಾರ್ ಅಂತ ಕರಿತೀವಿ. ಸೊ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ನಾವೇನು ಕರಿತೀವಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಕೆಳಗಡೆ ಇರ್ತಕ್ಕಂಥ 23.5 ಸೌತ್ ಅಕ್ಷಾಂಶವನ್ನು ನಾವೇನು ಕರಿತೀವಿ, ಅದಕ್ಕೆ ನಾವು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕರಿತೀವಿ. ಈ ಜೂನ್ 21ರಂದು ಸೂರ್ಯನ ಕಿರಣಗಳು ನೇರವಾಗಿ ಅದರ ಮೇಲೆ ಬೀಳ್ತವ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳ್ತವ, ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತವ. ಆದ್ದರಿಂದಾಗಿ ಈ ಒಂದು ಉತ್ತರ ಗೋಳಾರ್ಧದಲ್ಲಿ ಏನಾಗಿರ್ತಾವ ಅಂದ್ರ ಇಲ್ಲಿ ಬೇಸಿಗೆ ಇರುತ್ತೆ. ಆಯ್ತಾ? ಬೇಸಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ.
ಮೋರ್ ಪರ್ಟಿಕ್ಯುಲರ್ಲಿ ಹಗಲು ಮತ್ತು ನೈಟ್ ಡೇ ಡ್ಯೂರೇಷನ್ ಅನ್ನು ನೋಡ್ತಾ ಬಂದಾಗ, ನೈಟ್ ಮತ್ತು ಡೇ ಡ್ಯೂರೇಷನ್ ನೋಡಿದಾಗ ಜೂನ್ 21ರಂದು ಈ ಒಂದು ಕರ್ಕಾಟಕ ಸಂಕ್ರಾಂತಿ ಮೇಲೆ ಅತಿ ದೊಡ್ಡ ಹಗಲು ಇರುತ್ತೆ ಮತ್ತು ಅತಿ ಚಿಕ್ಕ ರಾತ್ರಿ ಇರುತ್ತೆ. ಸೊ ಅದಕ್ಕೆ ಏನಂದ್ರೆ ಈ ಡೇನ ಭಾರತ ಏನು ಮಾಡಿದ್ದು, ಈ ಒಂದು ಹಿಸ್ಟ್ರಿ ಜಿಯೋಗ್ರಾಫಿಕಲಿ ಇಂಪಾರ್ಟೆನ್ಸ್ ಇರೋದ್ರಿಂದಾಗಿ ಭಾರತ ಪ್ರಸ್ತಾಪವನ್ನ ಮಾಡಿತ್ತು. ಸೊ ಆದ್ದರಿಂದಾಗಿ ಜೂನ್ 21 ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. 2023 ಧ್ಯೇಯವಾಕ್ಯ ಏನಾಗಿತ್ತು ಅಂದ್ರೆ ಯೋಗ ಫಾರ್ ವಸುದೇವ ಕುಟುಂಬಕಂ. ಅರ್ಥ ಯೋಗ ಫಾರ್ ವಸುದೇವ ಕುಟುಂಬಕಂ ಅಂತಕ್ಕಂಥದ್ದು 2023 ಯೋಗ ಒಂದು ಡೇದ ಥೀಮ್ ಆಗಿತ್ತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಳನ್ನು ನಾವು ಎಲ್ಲೆಲ್ಲಿ ಯಾವ ವರ್ಷ ಯಾವ ಸ್ಥಳದಲ್ಲಿ ಆಚರಣೆ ಮಾಡಿದೀವಿ ಅಂತಕ್ಕಂಥ ನೋಡ್ತಾ ಬಂದಾಗ 2015 ನ್ಯೂ ಡೆಲ್ಲಿ, 2016 ಚಂಡೀಗಢ, 2017 ಲಕ್ನೋ, 2018 ಡೆಹ್ರಾಡೂನ್, 2019 ರಾಂಚಿ, 2020 ಆನ್ಲೈನ್ನಲ್ಲಿ, 2021 ಆನ್ಲೈನು, 2022 ಮೈಸೂರಿನಲ್ಲಿ ಏನು ಮಾಡಿದೀವಿ ಆಚರಣೆಯನ್ನು ಮಾಡಿದೀವಿ. ಇನ್ನು 2023 ವಿಶ್ವಸಂಸ್ಥೆಯಲ್ಲಿ ಪ್ರಧಾನಿಯವರು ಏನಾಗಿದ್ದಾರೆ ಅಂದರೆ ಭಾಗಿಯಾಗಿದ್ದರು. 2023 ನಾವು ವಿಶ್ವಸಂಸ್ಥೆಯಲ್ಲಿ ಅಂದರೆ ಪ್ರಧಾನಮಂತ್ರಿ ಭಾಗವಹಿಸಿದ ಮುಖಾಂತರ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನು 2024 ಜಮ್ಮು ಕಾಶ್ಮೀರದಲ್ಲಿ ಭಾಗಿಯಾಗಿದ್ದಾರೆ. 2024 ಥೀಮ್ ಏನಂದರೆ ಯೋಗ ಫಾರ್ ಸೆಲ್ಫ್ ಸೊಸೈಟಿ ಅಂತಕ್ಕಂಥದ್ದು 2024 ಥೀಮ್ ಆಗಿರ್ತಕ್ಕಂಥದ್ದು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ಫಸ್ಟ್ ಯಾವಾಗ ಆಚರಣೆ ಮಾಡ್ತೀವಿ, ಯಾಕೆ ಆಚರಣೆ ಮಾಡ್ತೀವಿ, ಯಾವಾಗಿನಿಂದ ಪ್ರಾರಂಭ ಮಾಡ್ತೀವಿ, ಆ ದಿನವನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಈ ಒಂದು ಯೋಗ ಒಂದು ಯಾವ 2015ರಿಂದ ಇಲ್ಲಿವರೆಗೆ ಯಾವ ಸ್ಥಳದಲ್ಲಿ ನಡೆದಿವೆ, ಆಮೇಲೆ ಪ್ರಮುಖವಾಗಿರ್ತಕ್ಕಂಥ ಥೀಮ್ ಏನು, ಇವೆಲ್ಲವನ್ನ ಡಿಸ್ಕಷನ್ ಮಾಡಿದ್ವಿ. ನೋಡಿ, ಇದ್ರ ಮೇಲೆ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆನ ಬರುತ್ತೆ. ಅರ್ಥ ಅದು KS ಎಕ್ಸಾಮಿನೇಷನ್ ಆಗಿರ್ಬೋದು, PDO ಆಗಿರ್ಬೋದು, ಅಥವಾ ನಿಮ್ಮ ಒಂದು VAO ಎಕ್ಸಾಮಿನೇಷನ್ ಮುಂತಾದ ಎಕ್ಸಾಮಿನೇಷನ್ಗಳಿಗೆ ಪ್ರಶ್ನೆಯನ್ನ ಕೇಳಬಹುದು. ಸೊ ಇದೇ ತರನಾಗಿ ಇನ್ ಡೆಪ್ತ್ ಇನ್ಫಾರ್ಮೇಷನ್ನು ಯಾರು ನೀವು KS ಎಕ್ಸಾಮಿನೇಷನ್ ಓದ್ತಾ ಇದ್ರಿ, ಇನ್ನೊಂದೇನೆಂದರೆ 2017 ಮತ್ತು 18ನೇ ಸಾಲಿನಲ್ಲಿ ಯಾರು KS ಎಕ್ಸಾಮಿನೇಷನ್ ಬರೆದಿದ್ದೀರಿ, ಸೊ ಯಾರ್ದು ಒಂದು ಏಜ್ ಮೀರಿತ್ತು, ಸೊ ಅವರಿಗೆ ಏನು ಮಾಡಿದರೆ ಒಂದು ಅವಕಾಶವನ್ನು ನೀಡಿದ್ದಾರೆ ಆಯ್ತಾ ಸರ್ಕಾರದಿಂದ. ಸೊ ಯಾರಿಗೆ ನಿಮಗೆ ಸಮಯ ಇಲ್ಲ, ಬೇಗನೆ ನಿಮಗೆ ಕ್ವಿಕ್ಕಾಗಿ ಕೆಲವೊಂದು ಡ್ಯೂಟಿ ಮಾಡ್ತಾ ಓದ್ತಾ ಇರ್ತೀರಾ ಅಂಥವ್ರು ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತೊಗೊಂಡು ನೀವು ಬೇಗನೆ ಕ್ವಿಕ್ಕಾಗಿ ರಿವೈಸ್ ಮಾಡ್ಬೋದು. ಅರ್ಥ ಆಯ್ತಾ? 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಮೇ 2024 680 ಆಗುತ್ತೆ. 2022 ಜಾನ್ ಟು ಮೇ 2024 1180 ಆಗುತ್ತೆ. ಡಿಸ್ಕೌಂಟ್ ಆಗಿ 1080 ಸಿಗುತ್ತೆ. ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ಬಿಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸ್ತಾರೆ. ನಮ್ಮ ನೋಟ್ಸ್ಗಳನ್ನು ಸಾಫ್ಟ್ ಫಾರ್ಮ್ಯಾಟ್ ಅಥವಾ PDF ಫಾರ್ಮ್ಯಾಟಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀವಿ. ಎಲ್ಲಿ ಬೇಕಾದಲ್ಲಿ ಆರಾಮಾಗಿ ಜೆರಾಕ್ಸ್ ತೊಗೊಂಡು ನೀವು ಓದ್ಕೋಬಹುದು. ಅರ್ಥ ಆಯ್ತಾ? ಮೋಸ್ಟ್ ಟ್ರಸ್ಟೆಡ್, ನಿಮಗೆ ಪಕ್ಕ 80 to 90% ಎಫಿಷಿಯನ್ಸಿ ಕೊಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನಲಂದಾ ವಿಶ್ವವಿದ್ಯಾಲಯವನ್ನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ನಲಂದಾ ವಿಶ್ವವಿದ್ಯಾಲಯ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಬಿಹಾರ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ನಲಂದಾ ಯೂನಿವರ್ಸಿಟಿ ಅನ್ನೋದು ಒಂದು ಹಿಸ್ಟಾರಿಕಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಸ್ಟಾರಿಕಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು, ಮತ್ತು ಇದು ನಾವು ಎಲ್ಲಿ ಅಂದರೆ ಇದನ್ನು ಎನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ, ಪ್ರಾಚೀನ ಭಾರತ ಇತಿಹಾಸ ಏನಿದೆ, ಸೊ ಅದರಲ್ಲಿ ನಾವು ಏನು ಮಾಡಿದ್ದೀವಿ, ಸ್ಟಡಿ ಮಾಡಿರ್ತಕ್ಕಂಥ ವಿಷಯ. ಸೊ ಆ ನಲಂದಾ ವಿಶ್ವವಿದ್ಯಾಲಯ ಇತ್ತೀಚೆಗೆ ಏನಾಗಿದೆ ಅಂದರೆ ನ್ಯೂಸಲ್ಲಿ ಕಾಣಿಸ್ಕೊಂಡಿದೆ. ಆದ್ದರಿಂದ ನಾನು ಇದ್ರ ಮೇಲೆ ಪ್ರಶ್ನೆನ ಕೇಳಲಾಗಿದೆ. ಯಾಕೆ ನ್ಯೂಸಲ್ಲಿ ಹೆಂಗೆ ಕಾಣಿಸ್ಕೊಂಡಿದ್ದು ಅಂತಕ್ಕಂಥ ನೋಡ್ತಾ ಬಂದಾಗ, ದೇಶದ ಒಂದು ಜ್ಞಾನ ಕೇಂದ್ರವಾಗಲಿ ನಲಂದಾ ವಿಶ್ವವಿದ್ಯಾಲಯದಲ್ಲಿ ಹೊಸ ಕ್ಯಾಂಪಸ್ ಉದ್ಘಾಟನೆ ಹಂತದಲ್ಲಿ ಹೊಸ ಕ್ಯಾಂಪಸ್ಸನ್ನು ನರೇಂದ್ರ ಮೋದಿಯವರು ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ದಾರೆ. ಆದ್ದರಿಂದ ಇದು ನ್ಯೂಸಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಸೊ ನಾವು ಕೂಡ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೀವಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬಂದಾಗ ನೋಡಿ, ಬಿಹಾರದ ರಾಜ್ಗರ್ನಲ್ಲಿ ನಲಂದಾ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ಸನ್ನು ಭಾರತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ, ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ನಲಂದಾ ವಿಶ್ವವಿದ್ಯಾಲಯದ ಬಗ್ಗೆ ನಾವು ಮಾತಾಡಲಿ ಅಂದರೆ ನ್ಯೂಸ್ ಅಪರಿಪೂರ್ಣವಾಗುತ್ತೆ. ಸೊ ಈ ಒಂದು ವಿಶ್ವವಿದ್ಯಾಲಯದ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡೋಣ. ಭಾರತೀಯ ಉಪಖಂಡದ ಅತ್ಯಂತ ಪುರಾತನ ವಿಶ್ವವಿದ್ಯಾಲಯವಾಗಿದೆ. ಭಾರತ ಉಪಖಂಡದ ಅತ್ಯಂತ ಪುರಾತನ ವಿಶ್ವವಿದ್ಯಾಲಯ ಯಾವುದಾದ್ರೂ ಇದ್ರೆ ದಟ್ ಈಸ್ ನಲಂದಾ ವಿಶ್ವವಿದ್ಯಾಲಯ ಅಂತ ನಾವು ಹೇಳ್ತೀವಿ. ಇದು 5ನೇ ಶತಮಾನದ ಆರಂಭದಲ್ಲಿ ಗುಪ್ತ ರಾಜವಂಶವಾಗಿರ್ತಕ್ಕಂಥ ಕುಮಾರಗುಪ್ತನಿಂದ ಸ್ಥಾಪಿಸಲ್ಪಟ್ಟಿದ್ದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ಆಯ್ತಾ? ನಲಂದಾ ವಿಶ್ವವಿದ್ಯಾಲಯಕ್ಕೆ ಒಂದು ಫೌಂಡೇಶನ್ ಸ್ಟೋನ್ ಅನ್ನು ಹಾಕಿರ್ತಕ್ಕಂಥ ರಾಜ ಯಾರಾದ್ರಿದ್ರೆ ಗುಪ್ತ ವಂಶದ ಒಂದು ದೊರೆಯಾಗಿರ್ತಕ್ಕಂಥ ಕುಮಾರಗುಪ್ತ ಏನು ಮಾಡಿದಾನೆ, ಈ ಒಂದು ನಲಂದಾ ವಿಶ್ವವಿದ್ಯಾಲಯಕ್ಕೆ ಫೌಂಡೇಶನ್ ಸ್ಟೋನ್ ಅನ್ನು ಹಾಕಿಬಿಟ್ಟು ಸ್ಥಾಪನೆಯನ್ನ ಮಾಡಿರ್ತಕ್ಕಂಥದ್ದು. ಹರ್ಷವರ್ಧನ ಮತ್ತು ಪಾಲ ದೊರೆಗಳ ಕಾಲದಲ್ಲಿ ಜನಪ್ರಿಯತೆಯನ್ನು ಗಳಿಸಿತು. ಅಪ್ಕಮಿಂಗ್ ನೆಕ್ಸ್ಟ್ ಬರ್ತಕ್ಕಂಥ ಹರ್ಷವರ್ಧನ ಪಾಲರ ಕಾಲದಲ್ಲಿ ಏನಾಯ್ತು, ಇದು ಜನಪ್ರಿಯ ಗಳಿಸ್ತು. ಇದು ಕಲಿಕೆ, ಸಾಂಸ್ಕೃತಿಕ, ಬೌದ್ಧಿಕ ವಿನಿಮಯ ಕೇಂದ್ರವಾಗಿದ್ದು
ಇದು ಭಾರತೀಯ ನಾಗರಿಕತೆ ಮತ್ತು ಅದರ ಆಚೆಗಿನ ಬೆಳವಣಿಗೆ ಮೇಲೆ ಆಳವಾದ ಪ್ರಭಾವವನ್ನು ಬೀರಿತು. ಆಯ್ತಾ, ಇಂಡಿಯಾದ ಒಂದು ಸಿವಿಲೈಸೇಷನ್ ಏನಿದೆ, ಇಂಡಿಯನ್ ಸೊಸೈಟಿ ಏನಿದೆ, ಇದರಿಂದಾಗಿ ಭಾರತ ಒಂದು ಸೊಸೈಟಿ ಮತ್ತು ಕಲ್ಚರ್ ಮೇಲೂ ಕೂಡ ಪ್ರಭಾವವನ್ನ ಬೀರ್ತಕ್ಕಂಥದ್ದು. 1193ರಲ್ಲಿ ಟರ್ಕಿ ಆಡಳಿತರಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕನು ಜನರಲ್ ಬಖ್ತಿಯಾರ್ ಖಿಲ್ಜಿ ದಾಳಿಯಿಂದ ನಾಶವಾಯಿತು. 1193ರಲ್ಲಿ ಟರ್ಕಿ ಆಡಳಿತರಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್, ಅರ್ಥ ಆಯ್ತಾ, ಕುತುಬುದ್ದೀನ್ ಐಬಕ್ ಅಂದ್ರೆ ಇವನು ದೆಹಲಿ ಸುಲ್ತಾನರ ಸ್ಥಾಪಕ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ, ಮೊಹಮ್ಮದ್ ಗೋರಿಯ ಒಂದು ಏನಾಗಿದ್ದ, ಗುಲಾಮನಾಗಿದ್ದೀವ. ಬಖ್ತಿಯಾರ್ ಖಿಲ್ಜಿ ಏನಾಯ್ತಂದ್ರೆ ಕುತುಬುದ್ದೀನ್ ಐಬಕ್ನ ಜನರಲ್ ಆಗಿರ್ತಕ್ಕಂಥ ಬಖ್ತಿಯಾರ್ ಖಿಲ್ಜಿಯಿಂದ ನಾಶವಾಯಿತು. 6 ಶತಮಾನಗಳ ನಂತರ ವಿಶ್ವವಿದ್ಯಾಲಯವನ್ನು 1812ರಲ್ಲಿ ಒಂದು ಸ್ಕಾಟಿಷ್ ಸರ್ವೇಯರ್ ಫ್ರಾನ್ಸ್ ಬುಕನನ್ ಹ್ಯಾಮಿಲ್ಟನ್ ಅವರ ಒಂದು ಮರುಶೋಧಿಸಿದರು. ಮತ್ತು ನಂತರ 1861ರಲ್ಲಿ ಸರ್ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅವರು ಪ್ರಾಚೀನ ವಿಶ್ವವಿದ್ಯಾಲಯವೊಂದು ಗುರುತಿಸಿದರು. ಅರ್ಥ ಆಯ್ತಾ, ಇದು 12ನೇ ಶತಮಾನದಲ್ಲಿ ಏನಾಯ್ತಂದ್ರೆ ಇದು ಸಂಪೂರ್ಣವಾಗಿ ನಾಶ ಆಗಿತ್ತು. ಮತ್ತೆ ಅದರ ಒಂದು ಪುನಶ್ಚೇತನ ಮಾಡಿರ್ತಕ್ಕಂಥದ್ದು ಎಷ್ಟಿಲ್ಲ ಅಂದ್ರೆ 1812ರಲ್ಲಿ ಒಂದು ಸ್ಕಾಟಿಷ್ನ ಒಂದು ಸರ್ವೇರ್ ಆಗಿರ್ತಕ್ಕಂಥ ಬುಕನರ್ ಹ್ಯಾಮಿಲ್ಟನ್ ಅಂತಕ್ಕಂಥದ್ದು ಮರುಶೋಧನೆ ಮಾಡ್ತಾರೆ. ಮತ್ತು 1861ರಲ್ಲಿ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಏನು ಮಾಡಿದ್ರು ಅಂದರೆ ಈ ವಿಶ್ವವಿದ್ಯಾಲಯ ಒಂದು ಪ್ರಾಚೀನ ವಿಶ್ವವಿದ್ಯಾಲಯ ಅಂತ ಏನು ಮಾಡಿದ್ರು, ಅದನ್ನು ಗುರುತು ಮಾಡಿರ್ತಕ್ಕಂಥದ್ದು. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಎಲ್ಲ ಆಯಾಮಗಳಲ್ಲಿ ನಿಮ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಿಮಗೆ ಅರ್ಥ ಹೆಂಗೆ ಬೆಳೆದು ಬಂತು, ಯಾರು ಸ್ಥಾಪನೆ ಮಾಡಿದ್ರು, ಆಮೇಲೆ ಇದು ಏನಾದರೂ ವಿಶ್ವ ಪರಂಪರೆಯ ತಾಣವಾಗಿದೆನೋ ಇಲ್ವೋ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದೀವಿ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ SDSN. ಅರ್ಥ ಆಯ್ತಾ, SDSN ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ದಟ್ ಈಸ್ 4ನೇ ಆಪ್ಷನ್. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಇಲ್ಲಿ. ಸೊ ಏನಂದರೆ ಫಸ್ಟ್ ಆಫ್ ಆಲ್ ವಾಟ್ ಆರ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಏನು? ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಒಂದು ಕಾನ್ಸೆಪ್ಟನ್ನು ಫಸ್ಟ್ ಉದ್ಭವವಾಗಿದ್ದೆ ಇಲ್ಲಿ. ಟೋಟಲ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು ಎಷ್ಟಿದ್ದಾವೆ, ಆಮೇಲೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಎನ್ವೈರ್ನಮೆಂಟ್ 1992. ಅರ್ಥ ಆಯ್ತಾ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಎನ್ವೈರ್ನಮೆಂಟ್ 1992 ಅಲ್ಲಿ ಇದರೆಲ್ಲ ಒಂದು ಅಡಿಪಾಯ ಸಿಕ್ತು. ಆಮೇಲೆ ತದನಂತರದಲ್ಲಿ ಈ ಒಂದು ಗೋಲ್ಸ್ಗಳಲ್ಲಿ ಮೊದಲನೇದು ಇನ್ನೊಂದು ಯಾವುದು ಬರ್ತದೆ ಅಂದರೆ ಮಿಲೇನಿಯಂ ಗೋಲ್ಸ್ ಅಂತ ಬರ್ತದೆ. ಸೊ ಇವುಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಅದು ಅತಿ ಮುಖ್ಯ. ಅದಲ್ಲದೆ ನ್ಯೂಸಲ್ಲಿ ಏನಿದೆ ಅಂತಕ್ಕಂಥದ್ದು ಕೂಡ ಡಿಸ್ಕಷನ್ ಮಾಡೋಣ ನಾವು. ನೋಡಿ, ಇತ್ತೀಚೆಗೆ ಯುನೈಟೆಡ್ ನೇಷನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ SDSN 9ನೇ ಆವೃತ್ತಿಯ ಸುಸ್ಥಿರ ಅಭಿವೃದ್ಧಿ ವರದಿ ದಟ್ ಇಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದೆ. ಇದು ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳ್ತಾರೆ. ಏನು ಕೇಳ್ತಾರೆ ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ದಟ್ ಈಸ್ ಯುನೈಟೆಡ್ ನೇಷನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್. ಒಂದನೇ ಫ್ಯಾಕ್ಟು. ಎರಡನೇ ಫ್ಯಾಕ್ಟ್ ಅಂದರೆ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಎಷ್ಟನೇ ಆವೃತ್ತಿ ಅಂದರೆ ಇದು 9ನೇ ಆವೃತ್ತಿ ಅಂತ ಗೊತ್ತಿರಬೇಕು. ಇನ್ನು ವಿಶ್ವಸಂಸ್ಥೆ ನಿಗದಿಪಡಿಸಿದ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಜಗತ್ತು ಗಮನಾರ್ಹವಾಗಿ ಹಿಂದುಳಿದಿದೆ ಎಂದು ವರದಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಆಯ್ತಾ, ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟನ್ನು ಅಚೀವ್ ಮಾಡೋಕ್ಕೆ ಏನು ಹಾಕ್ಕೊಂಡಿದ್ದೀವಿ ಟಾರ್ಗೆಟ್, 2030 ಟಾರ್ಗೆಟನ್ನು ಏನು ಹಾಕ್ಕೊಂಡಿದ್ದೀವಿ, ಸೊ ಆ ಒಂದು ಟ್ರ್ಯಾಕಲ್ಲಿ ನಾವು ಇಲ್ಲ, ಜಗತ್ತೇನಾಗಿದೆ ಹಿಂದೆ ಉಳಿದಿದೆ ಅಂತಕ್ಕಂಥದ್ದು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ವರದಿ ಪ್ರಕಾರ 17 ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳಲ್ಲಿ ಯಾವುದೂ 2030 ವೇಳೆಗೆ ಸಾಧಿಸುವ ಹಾದಿಯಲ್ಲಿಲ್ಲ. ಯಾವುದೂ ಕೂಡ ಸಾಧನೆ ಆಗಲ್ಲ ಅಂತಕ್ಕಂಥದ್ದು, ಯಾವುದನ್ನು ಕೂಡ ಸಕ್ಸಸ್ ಆಗಲ್ಲ ಅಂತಕ್ಕಂಥದ್ದು ಈ ಒಂದು ರಿಪೋರ್ಟಲ್ಲಿ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು. ಹಾಗಾದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು ಎಷ್ಟಿದ್ದಾವೆ? 17 ಇದ್ದಾವೆ. ಸೊ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಂದರೆ ಏನು ಕಾನ್ಸೆಪ್ಟ್ ಹೆಂಗೆ ಉದ್ಭವ ಆಯ್ತಂದರೆ ನೋಡಿರಿ, ಇಲ್ಲಿ ಒಂದು ಕಡೆ ಏನಂದರೆ ನಿಮಗೆ ಗೊತ್ತಿರಲಿ, ಎಕನಾಮಿಕ್ ಗ್ರೋತ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಆಯಿತಾ, ಎಕನಾಮಿಕ್ ಗ್ರೋತ್. ಸೊ ಈ ಒಂದು ಎಕನಾಮಿಕ್ ಗ್ರೋತನ್ನು ನಾವು ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ನಮಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೇಕೇ ಆಗುತ್ತೆ. ಸೊ ಈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಅರ್ಥ ಆಯ್ತಾ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ದೇ ಆರ್ ಲಿಮಿಟೆಡ್ ಇನ್ ನೇಚರ್. ಅರ್ಥ ಆಯ್ತಾ, ಅವೆಲ್ಲ ಏನಿದಾವೆ ಅಂದರೆ ಲಿಮಿಟೆಡ್ ಇದ್ದಾವೆ. ಅರ್ಥ ಫೈನೈಟ್ ಇದಾವೆ. ಬಟ್ ಮನುಷ್ಯನ ಆಸೆಗಳು ಈ ಒಂದು ಎಕನಾಮಿಕ್ ಗ್ರೋತ್ಗೋಸ್ಕರ ಅಥವಾ ತನ್ನ ಆಸೆಗಳೊಂದು ಗ್ರೀಡ್ ಏನಾಗಿದೆ ಅಂದರೆ ಇನ್ಫೈನೈಟ್ ಇದೆ. ಸೊ ಮನುಷ್ಯನ ತನ್ನ ಆಸೆಗಳನ್ನು ಪೂರೈಸೋಗೋಸ್ಕರ ಈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು ಏನು ಮಾಡ್ತಿದ್ದಾರೆ, ಹೆಂಗೆ ಬೇಕಾದಂಗೆ ಬಳಸ್ತಾ ಇದ್ದಾರೆ. ಸೊ ಹೆಂಗೆ ಬೇಕಾದಂಗೆ ಬಳಸೋದ್ರಿಂದಾಗಿ ಅಂದರೆ ಅವನಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದಕ್ಕಿಂತಲೂ ಹೆಚ್ಚಾಗಿ ಬಳಸೋದ್ರಿಂದಾಗಿ, ಲಕ್ಸುರಿಯಸ್ ಲೈಫ್ಗೋಸ್ಕರ ಹೆಚ್ಚಿಗೆ ಬಳಸೋದ್ರಿಂದಾಗಿ ಈ ಒಂದು ಮುಂದಿನ ಪೀಳಿಗೆಗೆ ಗೂಡ್ಸ್ ಆ್ಯಂಡ್ ಮತ್ತು ಸರ್ವಿಸಸ್ಗಳು ಉಳಿಯಲ್ಲ ಅನ್ನೋ ಉದ್ದೇಶದಿಂದಾಗಿ ಹೊಸ ಕಾನ್ಸೆಪ್ಟು ಮುಂದಿನ ಜನ್ರೇಷನ್ಗೂ ಕೂಡ ಇವು ಉಳಿಸುವ ಜವಾಬ್ದಾರಿ ಈಗಿರ್ತಕ್ಕಂಥ ಜನ್ರೇಷನ್ ಇದೆ ಅಂದ್ಕೊಂಡು ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಕಾನ್ಸೆಪ್ಟು ಒರಿಜಿನೇಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ?
ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಸಿಂಪಲ್ ಆಗಿ ನಾವೇನು ಪ್ರಸ್ತುತವಾಗಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳು ನೇಚರ್ ಕೊಟ್ಟಿದೆ, ಅರ್ಥ ಆಯ್ತಾ? ಸೊ ಅವುಗಳನ್ನು ನಾವು ಮುಂದಿನ ಪೀಳಿಗೆಗೂ ಕೂಡ ಉಳಿಬೇಕು ಅಂತ ತಲೆಯಾಗಿಟ್ಟುಕೊಂಡು ನಾವು ಬಳಸಬೇಕು. ಸೊ ಮುಂದಿನ ಪೀಳಿಗೆ ಕೂಡ ಉಳಿಸೋ ಉದ್ದೇಶದಿಂದ ಹಾಕ್ಕೊಂಡಿರ್ತಕ್ಕಂಥ ಗುರಿಗಳನ್ನೇ ನಾವೇನು ಕರಿತೀವಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೀವಿ. ಇವು 2015ರಲ್ಲಿ ಗುರಿಗಳನ್ನು ಹಾಕ್ಕೊಳ್ಳಲಾಯಿತು. ಟೋಟಲ್ 17 ಗುರಿಗಳಿದ್ದಾವೆ. 2030ರ ವೇಳೆಗೆ ಟಾರ್ಗೆಟ್ ಏರನ್ನು ಹಾಕ್ಕೊಂಡಿದ್ದೇವೆ, ಆಯ್ತಾ? ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ವರದಿನೂ ಕೂಡ ಗೊತ್ತಿರಬೇಕು. ಜಾಗತಿಕವಾಗಿ ಸರಾಸರಿ 16% SDG ಗುರಿಗಳು 2030ರ ವೇಳೆಗೆ ಸಾಧಿಸುವ ಹಾದಿಯಲ್ಲಿವೆ ಎಂದು ವರದಿಯು ಹೈಲೈಟ್ ಮಾಡಿದೆ. 16% ಓನ್ಲಿ ರೀಚಿಂಗ್, ಆದರೆ ಉಳಿದ 84% SDG ಗುರಿಗಳು ಪ್ರಗತಿಯ ಹಿಮ್ಮುಖವನ್ನು ತೋರಿಸಿವೆ. ಏನು 84% 2030ರ ವೇಳೆಗೆ ಹಾಕ್ಕೊಂಡಿರ್ತಕ್ಕಂಥ ಗುರಿಯನ್ನು ಸಾಧಿಸೋಕ್ಕಾಗಲ್ಲ ಅಂತಕ್ಕಂಥ ತೋರಿಸಿಕೊಟ್ಟಿರ್ತಕ್ಕಂಥದ್ದು. ಜಾಗತಿಕ ಮಟ್ಟದಲ್ಲಿ SDG ಪ್ರಗತಿಯು 2020ರಿಂದ ನಿಚ್ಚಳವಾಗಿದೆ ನಿಂತಿರ್ತಕ್ಕಂಥದ್ದು. ಭಾರತವು ಒಟ್ಟಾರೆ 64.0 ಸ್ಕೋರ್ದೊಂದಿಗೆ 109ನೇ ರ್ಯಾಂಕ್ ಪಡೆದಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್, ಅರ್ಥ ಆಯ್ತಾ? ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ SDSN ಪ್ರಕಾರ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? 109ನೇ ಸ್ಥಾನ. ವಿ ಆರ್ ಫಾರ್ ಅವೇ ಫ್ರಮ್ ದಿ ರ್ಯಾಂಕ್. ಟಾಪ್ ಸ್ಥಾನ ಪಡೆದ ದೇಶಗಳು ಯಾವುದಂದರೆ ಫಿನ್ಲ್ಯಾಂಡ್ 1ನೇ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿ ಸ್ವೀಡನ್, 3ನೇ ಸ್ಥಾನದಲ್ಲಿ ಡೆನ್ಮಾರ್ಕು, 4ನೇ ಸ್ಥಾನದಲ್ಲಿ ಜರ್ಮನಿ. ಇವನು ಕೂಡ ಇಂಪಾರ್ಟೆಂಟು, ತಲೆಯಲ್ಲಿರಬೇಕು. ಒಂದು ಬಾರಿ ನಿಮಗೆ ಆರೋಹಣ ಮತ್ತು ಅವರೋಹಣ ಕ್ರಮದಲ್ಲಿ ಕೇಳ್ತಿರ್ತಾರೆ. ಇನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಬಗ್ಗೆ ಮಾತಾಡ್ತಾ ಬಂದಾಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯು 2012ರಲ್ಲಿ ರಚಿಸಲಾದ ಲಾಭರಹಿತ ಸಂಸ್ಥೆಯಾಗಿದೆ. ಆಯ್ತಾ? 2012ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಸಂಸ್ಥೆ ಇದು. ನ್ಯೂಯಾರ್ಕ್, ಪ್ಯಾರಿಸ್ ಮತ್ತು ಕೌಲಾಲಂಪುರದಲ್ಲಿ ಕಚೇರಿಗಳನ್ನು ಹೊಂದಿದೆ, ಪ್ರಾದೇಶಿಕ ಕಚೇರಿಗಳು. ಇನ್ನು ಸುಸ್ಥಿರ ಅಭಿವೃದ್ಧಿಗಳ ಬಗ್ಗೆ ಮಾತಾಡ್ತಾ ಬಂದಾಗ ವಾಟ್ ಆರ್ ದಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂದರೆ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆ ಫಸ್ಟ್ ಟೈಮು ಒಂದು ಪರಿಚಯವಾಗಿದ್ದರೆ ಬ್ರಂಟ್ಲ್ಯಾಂಡ್ ಕಮಿಷನ್. ಆಯ್ತಾ? ಬ್ರಂಟ್ಲ್ಯಾಂಡ್ ಕಮಿಷನನ್ನು 1987ರಲ್ಲಿ ಸ್ಥಾಪನೆ ಮಾಡಿತ್ತು. ಈ ಒಂದು 1987ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಬ್ರಂಟ್ಲ್ಯಾಂಡ್ ಕಮಿಷನ್ನು ಅದು ಏನು ಮಾಡುತ್ತೆ? ರಿಪೋರ್ಟನ್ನು ಕೊಡುತ್ತೆ. ಸೊ ಆ ರಿಪೋರ್ಟ್ದಲ್ಲಿ ಏನು ಮಾಡುತ್ತಂದರೆ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆ ಏನು ಮಾಡುತ್ತೆ? ಉಲ್ಲೇಖ ಮಾಡುತ್ತೆ 1987ರಲ್ಲಿ. ಸೊ ಆ ಒಂದು ರಿಪೋರ್ಟದ ಒಂದು ಏನಾಗಿತ್ತಂದರೆ ಘೋಷವಾಕ್ಯ ಏನಾಗಿತ್ತಂದರೆ ಅವರ್ ಕಾಮನ್ ಫ್ಯೂಚರ್ ಅಂತಕ್ಕಂಥದ್ದು ಘೋಷವಾಕ್ಯವಾಗಿತ್ತು, ಅರ್ಥಾಯ್ತಾ? ಈ ಬ್ರಂಟ್ಲ್ಯಾಂಡ್ ಕಮಿಷನ್ ಗೊತ್ತಿರಬೇಕು 1987. ಇನ್ನು ಅದಾದಮೇಲೆ 1992ರಲ್ಲಿ ವರ್ಲ್ಡ್ ಅಂದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಎನ್ವೈರನ್ಮೆಂಟ್ 1992ರಲ್ಲಿ ಇವುಗಳನ್ನು ಜಗತ್ತಿನಲ್ಲಿ ಮತ್ತೇನಾಗ್ತದೆ? ಚಿರಪರಿಚಿತವಾಗ್ತವೆ ಅಲ್ಲಿಂದ, ಅರ್ಥ ಆಯ್ತಾ? ಇಷ್ಟು ಗೊತ್ತಿರಲಿ ಹಿನ್ನೆಲೆ ಇನ್ಫಾರ್ಮೇಷನ್ನು. ಈ ಒಂದು ಸುಸ್ಥಿರ ಅಭಿವೃದ್ಧಿ ಒಂದು ಗುರಿಗಳನ್ನು ಈ ಬ್ರಂಟ್ಲ್ಯಾಂಡ್ ಕಮಿಷನ್ ಅಡಿಯಲ್ಲಿ ಹೇಗೆ ಅದನ್ನು ಡಿಫೈನ್ ಮಾಡಲಾಯಿತಂದರೆ ಭವಿಷ್ಯದ ಪೀಳಿಗೆ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ರಾಜಿ ಮಾಡಿಕೊಳ್ಳದೆ ವರ್ತಮಾನದ ಅಗತ್ಯಗಳನ್ನು ಪೂರೈಸುವ ಅಭಿವೃದ್ಧಿಯಾಗಿದೆ. ಅಂದರೆ ಪ್ರೆಸೆಂಟ್ ಆಗಿ ನಮಗೆ ಏನು ರಿಕ್ವೈರ್ಮೆಂಟ್ ಇದೆ, ನಮ್ಮ ಆಶೆಗಳನ್ನು ಈಡೇರಿಸಬೇಕು. ಪ್ರೆಸೆಂಟ್ ಆಗಿ ನಮ್ಮ ಆಶೆಗಳನ್ನು ಈಡೇರಿಸ್ತಾ ಇದ್ದೇವೆ, ಪ್ರೆಸೆಂಟ್ ಆಗಿ ನಾವೇನು ಒಂದು ಅಭಿವೃದ್ಧಿ ಏನು ಸಾಗುತ್ತಾ ಇದ್ದೀವಿ. ಸೊ ಆ ಅಭಿವೃದ್ಧಿ ಸಾಗಿಸುವಲ್ಲಿ ನಾವು ಭವಿಷ್ಯದ ಪೀಳಿಗೆ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಇಟ್ಕೋಬೇಕು. ಸೊ ಅವ್ರದ್ದು ಒಂದು ಮುಂದಿನ ಪೀಳಿಗೆ ಇರದೆ ಹಾಗೆ ನಾವು ಬೆಳೆಸಬಾರ್ದು ಅಂತಕ್ಕಂಥ ಇದರ ಉದ್ದೇಶ, ಅಂದರೆ ಇದರ ಒಂದು ಡೆಫಿನೇಷನ್, ಅರ್ಥ ಆಯ್ತಾ? 2015ರಲ್ಲಿ ನೋಡಿ, ಇದು ನಿಮಗೆ ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು ಅಳವಡಿಸಿಕೊಂಡಿದ್ದು 2015ರಲ್ಲಿ. ಇದು ಗುರಿ ಹಾಕಿಕೊಂಡ ವರ್ಷ 2030. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಒಟ್ಟು 17 ಇದಾವೆ. ಇದರ ಒಂದು ಟಾರ್ಗೆಟ್ಗಳು 169 ಟಾರ್ಗೆಟ್ಗಳನ್ನು ಹಾಕ್ಕೊಳ್ಳಲಾಗಿದೆ. ಈ ಟಾರ್ಗೆಟ್ಗಳನ್ನು ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಮೆಜರ್ ಮಾಡೋಕ್ಕೆ 232 ಏನಿದಾವೆ ಇಂಡಿಕೇಟರ್ಸ್ಗಳಿದ್ದಾವೆ, ಸೂಚಕಗಳಂತ ಇದೆ, ಗೊತ್ತಿರಬೇಕು. ಟಾರ್ಗೆಟ್ಗಳು, ಇಂಡಿಕೇಟರ್ಗಳು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎತ್ತಿದ್ದಾವೆ, ಯಾವಾಗ ಹಾಕಿಕೊಳ್ಳಲಾಯಿತು ಮತ್ತು ಟಾರ್ಗೆಟ್ ಹಾಕಿಕೊಂಡಿರ್ತಕ್ಕಂಥ ವರ್ಷ, ಅಂದರೆ ಯಾವಾಗ ಅಚೀವ್ ಮಾಡಬೇಕು ಅಂತಕ್ಕಂಥ ಹಾಕ್ಕೊಂಡಿರ್ತಕ್ಕಂಥದ್ದು. ಇನ್ನು ಮಿಲೇನಿಯಂ ಅಭಿವೃದ್ಧಿ ಗುರಿಗಳ ಬಗ್ಗೆ ಮಾತಾಡ್ತಾ ಬಂದಾಗ ಇವು ಅಳವಡಿಸಿಕೊಂಡಿದ್ದು 2000ರಲ್ಲಿ, ಗುರಿ ಹಾಕಿಕೊಂಡ ವರ್ಷ 2015 ಆಗಿತ್ತು. ಒಟ್ಟು ಗುರಿಗಳು 8 ಇದಾವೆ, ಟಾರ್ಗೆಟ್ಗಳು 18, ಇದರಲ್ಲಿ ಇಂಡಿಕೇಟರ್ಗಳು ಸೂಚಕಗಳು 48. ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇವೆರಡಕ್ಕರ ಮಧ್ಯದಲ್ಲಿ ಡಿಸ್ಟಿಂಕ್ಷನ್ ಗೊತ್ತಿರಬೇಕು. ಸಸ್ಟೈನೇಬಲ್ ಡೆವಲಪ್ಮೆಂಟ್ ನೆಟ್ವರ್ಕ್ ಬಗ್ಗೆ ಗೊತ್ತಿರಬೇಕು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಗೊತ್ತಿರಬೇಕು, ಬ್ರಂಟ್ಲ್ಯಾಂಡ್ ಕಮಿಷನ್ ಬಗ್ಗೆ ಗೊತ್ತಿರಬೇಕು. ಇನ್ನು 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಬಗ್ಗೆನೂ ಕೂಡ ಗೊತ್ತಿರಬೇಕು. ನಾನು ಕೊಟ್ಟಿಲ್ಲ, ಜಸ್ಟ್ ನೀವು ಇಂಟರ್ನೆಟ್ಟಲ್ಲಿ ಹೋಗ್ಬಿಟ್ಟು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಟೈಪ್ ಮಾಡಿ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳೆಲ್ಲ ಎಲ್ಲವನ್ನ ನೀವೇನು ಮಾಡಬೇಕು, ಬಾಯಟನ್ನು ಮಾಡಬೇಕು. ನಮ್ಮ ಒಂದು ಮ್ಯಾಗ್ಜಿನಲ್ಲಿ ಕೂಡ ಪ್ರೊವೈಡ್ ಮಾಡ್ತೀವಿ, ಡೋಂಟ್ ವರಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಧಾವನ ಬಂದರು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ಮಹಾರಾಷ್ಟ್ರ ಈಸ್ ದ ರೈಟ್ ಆನ್ಸರ್.
ನೋಡಿದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ನ್ಯೂಸ್ ಪೇಪರ್ ಆರ್ಟಿಕಲ್ ವದಾವನ್ ಜಾಗತಿಕ ಬಂದರು ಹೆಬ್ಬಾಗಲು ಅಭಿವೃದ್ಧಿ ಅಂತ ಹೆಬ್ಬಾಗಲಾಗಿ ಅಭಿವೃದ್ಧಿ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿದೆ. ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟವು ಮಹಾರಾಷ್ಟ್ರದಲ್ಲಿನ ವದಾವನ ಬಂದರು ಅಭಿವೃದ್ಧಿ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ. ಅಥವಾ ಸಿಂಪಲ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ KS ಪ್ರಿಲಿಮ್ಸ್ ಅಲ್ಲಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವದಾವನ ಬಂದರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ದಟ್ ಈಸ್ ಇನ್ ದ ಮಹಾರಾಷ್ಟ್ರ. ಇದು ಭಾರತದಲ್ಲಿ ಅತಿ ದೊಡ್ಡ ಬಂದರು ಯೋಜನೆಗಳಲ್ಲಿ ಒಂದಾಗಿದೆ. ಭಾರತ ಅತಿ ದೊಡ್ಡ ಬಂದರು ಯೋಜನೆ ಏನಿದೆ ಅದರಲ್ಲಿ ಒಂದಾಗಿರ್ತಕ್ಕಂಥದ್ದು. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಕಾರಿಡಾರ್ ಮತ್ತು ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಕಾರಿಡಾರ್ಗೆ ಪ್ರಮುಖ ಬಂದರಾಗಿ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ. ಆಯ್ತಾ, ಉತ್ತರ ದಕ್ಷಿಣ ಕಾರಿಡಾರು, ಭಾರತ ಮತ್ತು ಮಧ್ಯಪ್ರದೇಶ ಯುರೋಪ್ ಕಾರಿಡಾರು ಈಗಾಗಲೇ ನಿಮಗೆ ಯಾವಾಗ ಅಂದ್ರೆ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಕೂಡ ಡಿಸ್ಕಷನ್ ಮಾಡಿದೀವಿ. ಅದಲ್ಲದೆ ಈ ಒಂದು ಇರಾನ್ದಲ್ಲಿ ಚಹಬಾರ್ ಬಂದರು ಏನು ಅಭಿವೃದ್ಧಿಪಡಿಸಲು ಮೊಟ್ಟ ಮೊದಲು ಹೆಜ್ಜೆ ಇಟ್ಟಿತ್ತು ಭಾರತ ಸರ್ಕಾರ, ಆ ಸಂದರ್ಭದಲ್ಲಿ ಕೂಡ ನಾವು ಡಿಸ್ಕಷನ್ ಮಾಡಿದೀವಿ. ನಿಮಗೆ ಇದರಲ್ಲಿ ಕೂಡ ತೋರಿಸಿದೀವಿ ಮ್ಯಾಪ್ ಅಲ್ಲಿ. ಅರ್ಥ ಆಯ್ತಾ. ಈ ಯೋಜನೆಯು 2 ಹಂತಗಳಲ್ಲಿ ಅಭಿವೃದ್ಧಿಗೊಳಿಸಲು ನಿರ್ಧರಿಸಲಾಗಿದೆ. ಅದರಂತೆ ಮೊದಲನೇ ಹಂತವು 2030ರಲ್ಲಿ ಮತ್ತು ಎರಡನೇದು 2039ರಲ್ಲಿ ಕೊನೆಗೊಳ್ಳಲಿದೆ. ಆಯ್ತಾ, ಫಸ್ಟ್ ಹಂತ 2030ಕ್ಕೆ ಎಂಡ್ ಆಗುತ್ತೆ. ಇನ್ನು ಎರಡನೇ ಹಂತ 2039ಕ್ಕೆ ಎಂಡ್ ಮಾಡಲು ಸೊ ಈ ಒಂದು ಯೋಜನೆಯನ್ನ ಹಾಕೊಂಡಿರ್ತಕ್ಕಂಥದ್ದು ಈ ಬಂದರನ್ನ ಅಭಿವೃದ್ಧಿಪಡಿಸಲು. ಇನ್ನು ಬಂದರುಗಳ ಬಗ್ಗೆ ಮಾತಾಡ್ತಾ ಬಂದಾಗ ಹಡಗುಗಳಿಂದ ಸರಕುಗಳನ್ನು ಸಾಗಾಣಿಕೆ ಸಹಕಾರ ಆಗುವ ಹಾಗೂ ಹಡಗುಗಳಿಗೆ ಗಾಳಿಯಿಂದ ರಕ್ಷಣೆ ನೀಡುವ ನಿಲ್ಲಲು ಸಹಕಾರಿಯಾದ ಭೂಮಿ ಮತ್ತು ಜಲಮಾರ್ಗವನ್ನು ಸಂಧಿಸುವ ಸ್ಥಳವನ್ನೇ ನಾವೇನು ಕರಿತೀವಿ ಬಂದರು ಅಂತ ಹೇಳ್ತೀವಿ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಭಾರತದಲ್ಲಿ ಪ್ರಧಾನ ಬಂದರುಗಳ ನಿರ್ವಹಣೆಯನ್ನ ಕೇಂದ್ರ ಪಟ್ಟಿಯಲ್ಲಿದೆ. ಅರ್ಥ ಆಯ್ತಾ. ಭಾರತದಲ್ಲಿ ಏನಂದ್ರೆ ಮೇಜರ್ ಪೋರ್ಟ್ಸ್ಗಳು ಅಂತ ಇದಾವೆ. ಮೇಜರ್ ಪೋರ್ಟ್ಸ್ಗಳು ಮತ್ತು ಮೈನರ್ ಪೋರ್ಟ್ಸ್ಗಳು. ಸೊ ಈ ಮೇಜರ್ ಪೋರ್ಟ್ಸ್ಗಳೆಲ್ಲ ಎದರಲ್ಲಿ ಬರ್ತಾವ ಕೇಂದ್ರ ಪಟ್ಟಿಯಲ್ಲಿ ಬರ್ತಾವೆ. ಇದು ಇಂಪಾರ್ಟೆಂಟ್. ಸಂಸತ್ತು ನಿರ್ವಹಿಸುವ ಪ್ರಧಾನ ಬಂದರುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಇತರೆ ಬಂದರುಗಳು ಭಾರತ ಸಂವಿಧಾನದ ಸಮವರ್ತಿ ಪಟ್ಟಿಗೆ ಬರ್ತಾವೆ. ಅರ್ಥ ಆಯ್ತಾ. ಇಲ್ಲಿ ಏನಂದ್ರೆ ಮೇಜರ್ ಪೋರ್ಟ್ಸ್ಗಳು ಅಂತ ಬರ್ತಾವೆ. ಮೇಜರ್ ಪೋರ್ಟ್ಸ್ಗಳು. ಇನ್ನೊಂದು ಯಾವ್ದಂದ್ರೆ ಮೈನರ್ ಪೋರ್ಟ್ಸ್ಗಳು ಅಂತ ಬರ್ತಾವೆ. ಸೊ ಇಲ್ಲಿ ಮೇಜರ್ ಪೋರ್ಟ್ಸ್ಗಳು ಎಲ್ಲ ಎಲ್ಲವ ಕೇಂದ್ರ ಪಟ್ಟಿ ಅದಾವ, ಇಂಪಾರ್ಟೆಂಟ್. ಇನ್ನು ಮೈನರ್ ಪೋರ್ಟ್ಸ್ಗಳು ಎಲ್ಲವ ಸ್ಟೇಟ್ ಲಿಸ್ಟ್ ಅಲ್ಲಿ ಇಲ್ಲ. ಇವೆಲ್ಲ ಏನಂದ್ರೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಅದಾವ. ಅರ್ಥ ಆಯ್ತಾ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಇನ್ನು ಭಾರತ ಅತಿ ದೊಡ್ಡ ಬಂದರು ಮತ್ತು ಭಾರತ ಹೆಬ್ಬೆಗಲ ಅಂತ ಕರಿತೀವಿ. ಮುಂಬೈ ಕರಿತೀವಿ. ಕೊಚ್ಚಿ ಅನ್ನ ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ಅತ್ಯಂತ ಆಳವಾದ ಬಂದರು ಯಾವುದಂದ್ರೆ ಆಂಧ್ರ ಪ್ರದೇಶದಲ್ಲಿ ಬರುವ ಒಂದು ಗಂಗಾವರಂ ಬಂದರು. ಇಂಪಾರ್ಟೆಂಟ್ ಇದು. ಭಾರತ ಅತ್ಯಂತ ಆಳವಾದ ಬಂದರು ಯಾವ ರಾಜ್ಯದಲ್ಲಿ ಅದರ ಹೆಸರು ಏನು ಗೊತ್ತಿರಬೇಕು. ಹಡಗವನ್ನು ಒಡೆಯುವ ಬಂದರು ಎಲ್ಲಿದೆ ಗುಜರಾತಿನ ಅಲಾಂಗ್. ಇಂಪಾರ್ಟೆಂಟ್ ಇದನ್ನು ಕೂಡ. ಇನ್ನು ಕರ್ನಾಟಕದ ಹೆಬ್ಬಾಗಲು ಅಂತ ಕರಿತೀವಿ. ನವಮಂಗಳೂರನ್ನ ಕರಿತೀವಿ. ಇನ್ನು ಬಿಜೆಸ್ಟ್ ಪೋರ್ಟ್ ಇನ್ ಇಂಡಿಯಾ ಯಾವುದಂದ್ರೆ ನವಸೇವಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯ ಚಿಕ್ಕ ಬಂದರುಗಳನ್ನು ಒಳಗೊಂಡಿರುವ ರಾಜ್ಯ ಯಾವುದು ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಚಿಕ್ಕ ಬಂದರುಗಳು ಒಳಗೊಂಡಿರುವ ರಾಜ್ಯ ಯಾವುದಂದ್ರೆ ಮಹಾರಾಷ್ಟ್ರ. ಸ್ವಾಭಾವಿಕ ಬಂದರುಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಅತಿ ಹೆಚ್ಚಾಗಿ ಸ್ವಾಭಾವಿಕ ಬಂದರುಗಳು ಉದಾಹರಣೆ ಮುಂಬೈ, ವಿಶಾಖಪಟ್ಟಣ, ಕೊಚ್ಚಿನು. ಕೃತಕ ಬಂದರುಗಳು ಚೆನ್ನೈ ಬಂದರು ಮತ್ತು ತುತ್ತುಕುಡಿ ಬಂದರು. ಆಯ್ತಾ. ಇವೆಲ್ಲ ಏನಂದ್ರೆ ನೀವು ಬಂದರುಗಳು. ಕೃತಕ ಬಂದರುಗಳು ಯಾವ ಉದಾಹರಣೆಗಳು, ಸ್ವಾಭಾವಿಕ ಬಂದರುಗಳು ಯಾವ ಉದಾಹರಣೆಗಳು, ಅತಿ ಹೆಚ್ಚು ಚಿಕ್ಕ ಬಂದರುಗಳು ಯಾವ ರಾಜ್ಯದಲ್ಲಿದ್ದಾವೆ. ಆಮೇಲೆ ತದನಂತರದಲ್ಲಿ ಈ ಒಂದು ಕೆಲವೊಂದು ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ಸೊ ಹಾಗಾದ್ರೆ ನನ್ನ ಪ್ರಶ್ನೆ ತಮಗೆ ಏನಂದ್ರೆ ಭಾರತದಲ್ಲಿ ಖಾಸಗಿಯವರಿಂದ ನಿರ್ವಹಿಸಲ್ಪಡುವ ಬಂದರು ಯಾವುದು? ಭಾರತದಲ್ಲಿ ಖಾಸಗಿ ವ್ಯಕ್ತಿಗಳಿಂದ ನಿರ್ವಹಿಸಲ್ಪಡುವ ಬಂದರು ಯಾವುದು ಮತ್ತು ಅದರ ಹೆಸರೇನು? ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನು ತಿಳಿಸಿ ನೋಡೋಣ ಎಷ್ಟು ಜನ ಹೇಳ್ತಾರೆ ಅಂತ. ನೆಕ್ಸ್ಟ್ ನೋಡೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 63. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ವಿಶ್ವ ಆರ್ಥಿಕ ವೇದಿಕೆಯು ಜಾಗತಿಕ ಶಕ್ತಿ ಪರಿವರ್ತನೆಯ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಿದೆ. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್. ಸೊ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡೋ ಸಂಸ್ಥೆ ಮೊದಲು ಗೊತ್ತಿರಬೇಕು, ವಿಶ್ವ ಆರ್ಥಿಕ ವೇದಿಕೆ. ನೋಡ್ರಿ, ನಿಮಗೆ ಒಂದು ಸ್ಪಷ್ಟತೆ ಪಡಿಸ್ತೀನಿ. ಏನಂದ್ರೆ ನಿಮಗೆ ಯಾವುದೇ ಒಂದು ಇಂಡೆಕ್ಸ್ ಬಗ್ಗೆ ಇತ್ತಂದ್ರ ಮೊದಲು ನೀವು ತಿಳ್ಕೊಬೇಕು ಏನಂದ್ರೆ ಈ ಇಂಡೆಕ್ಸ್ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು, ಮೊದಲನೇ ಫ್ಯಾಕ್ಟು. ಎರಡನೇ ಫ್ಯಾಕ್ಟು, ಅದರಲ್ಲಿ ಪ್ರಥಮ ಪಡೆದದ್ದು ಯಾವುದು, ಎರಡನೇ ಫ್ಯಾಕ್ಟು. ಮೂರನೇ ಫ್ಯಾಕ್ಟು ಏನಂದ್ರೆ ಭಾರತದ ಸ್ಥಾನ ಏನು, ಭಾರತ ಪ್ರಸ್ತುತ ಸ್ಥಾನ, ಹೋದ ವರ್ಷ ಸ್ಥಾನ. ಇವು 4 ಡೈಮೆನ್ಷನ್ ಅಂತೂ ಪಕ್ಕ ನೀವು ಕಲಿಯಲೇಬೇಕು. ಅರ್ಥ ಆಯ್ತಾ. ಭಾರತವು 63ನೇ ಸ್ಥಾನ ಪಡೆದಿದೆ. ಕಳೆದ ವರ್ಷ ಭಾರತವು 67ನೇ ಸ್ಥಾನದಲ್ಲಿತ್ತು. ಈ ವರ್ಷ 63ನೇ ಸ್ಥಾನ ಪಡೆದಿದೆ 2024ರಲ್ಲಿ. 2023ರಲ್ಲಿ 67ನೇ ಸ್ಥಾನದಲ್ಲಿತ್ತು. ಯುರೋಪ್ ದೇಶಗಳು ಈ ಪಟ್ಟಿಯಲ್ಲಿ ಮುಂಚೂಣಿ ಸ್ಥಾನ ಕಾಯ್ದುಕೊಂಡಿವೆ.
ಸ್ವೀಡನ್ ಅಗ್ರಸ್ಥಾನ ಪಡೆದಿದ್ದು, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ ಆ ನಂತರ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿ ಸ್ವೀಡನ್ ಇದೆ. ಆಯ್ತಾ, ಭಾರತ 63ನೇ ಸ್ಥಾನದಲ್ಲಿದೆ. ಬಿಡುಗಡೆ ಮಾಡೋ ಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆ. ಅರ್ಥ ಆಯ್ತಾ. ನಂತರ ಚೀನಾ ಎಷ್ಟಂದ್ರೆ 20ನೇ ಸ್ಥಾನದಲ್ಲಿದೆ, ನಾಟ್ ರಿಕ್ವೈರ್ಡ್. ನೀತಿ, ಭದ್ರತೆ ಮತ್ತು ಸುಸ್ಥಿರ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸುಧಾರಣೆ ಕಂಡಿವೆ. ಚೀನಾ ಹಾಗೂ ಬ್ರೆಜಿಲ್ನಲ್ಲೂ ಕೂಡ ಸುಧಾರಣೆ ಆಗ್ತಾ ಇದೆ. ಆದರೆ 83% 3 ವ್ಯವಸ್ಥೆಯ ಪೈಕಿ ಒಂದರಲ್ಲಿ ನಿರೀಕ್ಷಿತ ಸುಧಾರಣೆ ಕಾಣುವಲ್ಲಿ ಹಿಂದುಳಿದಿವೆ ಎಂದು ವರದಿ ಹೇಳಿರ್ತಕ್ಕಂಥದ್ದು. ಅರ್ಥ ಆಯ್ತಾ. ಇನ್ನು 120 ರಾಷ್ಟ್ರಗಳ ಪೈಕಿ 107 ದೇಶಗಳು ಕಳೆದ ಒಂದು ದಶಕದ ಅವಧಿಯಲ್ಲಿ ಶಕ್ತಿ ಪರಿವರ್ತನೆಯಲ್ಲಿ ಪ್ರಗತಿಯ ಒಂದು ಪ್ರದರ್ಶಿವೆ. ಅರ್ಥ ಆಯ್ತಾ. 120 ರಾಷ್ಟ್ರಗಳ ಪೈಕಿ 107 ದೇಶಗಳು. ಆದರೆ ಒಟ್ಟಾರೆ ಪ್ರದರ್ಶನವು ಮಂದಗತಿಯಲ್ಲಿದೆ, ಅಷ್ಟೊಂದು ಹೇಳ್ಕೊಳ್ಳೋ ರೀತಿಯಲ್ಲಿ ಇಲ್ಲ. ಸಮತೋಲನ ಕಾಯ್ದುಕೊಳ್ಳೋದು ಅವುಗಳಿಗೆ ಒಂದು ಸವಾಲಾಗಿದೆ ಎಂದು ತಿಳಿಸಿರ್ತಕ್ಕಂಥದ್ದು. ಇದು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಫ್ಯಾಕ್ಟ್ಸು ನಿಮ್ಗೆ ಕೊಟ್ಟಿದ್ದೀನಿ. ಮತ್ತು ಎಕ್ಸಾಂಪಲ್ ನಿಮ್ಗೆ ಕೇಳದೇ ಇದ್ರೂ ಕೂಡ ಯಾರು ಬಿಡುಗಡೆ ಮಾಡ್ತಾರೋ ಭಾರತ ಸ್ಥಾನ ಎಷ್ಟು, ಪ್ರಥಮ ಸ್ಥಾನ ಪಡೆದದ್ದು ಯಾವುದು, ಇಂಡೆಕ್ಸ್ ಹೆಸರು ಏನು, ಇಷ್ಟು ಗೊತ್ತಿರಲಿ. ಇನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ನಾವು ಮಾತಾಡ್ತಾ ಬಂದಾಗ 1971ರಲ್ಲಿ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಎಲ್ಲಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರುತ್ತೆ. ಬಿಡುಗಡೆ ಮಾಡುವ ಸೂಚ್ಯಾಂಕಗಳು ಯಾವುದಂದರೆ ಗ್ಲೋಬಲ್ ಕಾಂಪಿಟೇಟಿವ್ಸ್ ಇಂಡೆಕ್ಸ್, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ ಅದು ಗೊತ್ತಿರಲಿ. ಅರ್ಥ. ಗ್ಲೋಬಲ್ ಕಾಂಪಿಟೇಟಿವ್ಸ್ ರಿಪೋರ್ಟು, ಗ್ಲೋಬಲ್ ರಿಸ್ಕ್ ಇಂಡೆಕ್ಸು, ಗ್ಲೋಬಲ್ ಟ್ರಾವೆಲ್ ಆ್ಯಂಡ್ ಟೂರಿಸಂ ರಿಪೋರ್ಟು, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಇವೆಲ್ಲ ಯಾವುದು ಬಿಡುಗಡೆ ಮಾಡ್ತಂದರೆ ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡುತ್ತೆ. ಅರ್ಥ ಆಯ್ತಾ. ಇದು ನಿಮಗೆ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸು ಕೂಡ ಇದರಲ್ಲಿ ಸೇರಿಸ್ಕೊಳ್ಳಿ. ಅಪ್ಕಮಿಂಗ್ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಗಳನ್ನು ಕೇಳಿದರೆ ಕೆಳಗಿನ ಸೂಚ್ಯಾಂಕ ಯಾವುದು ಬಿಡುಗಡೆ ಮಾಡುತ್ತೆ ಅಂತ. ಅರ್ಥ ಆಯ್ತಾ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಯಾವ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ನೀಡಲಾಗುವುದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ 3ನೇ ಆಪ್ಷನ್ನು ಕಬ್ಬು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದು, MSP ಅಂತಕ್ಕಂಥದ್ದು. ಸೊ MSP ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಮಿನಿಮಮ್ ಸಪೋರ್ಟ್ ಪ್ರೈಸು. ಇನ್ನೊಂದು ಯಾವುದಂದ್ರೆ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಹೇಳ್ತೀವಿ. ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದಿ ಶುಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಪ್ರೈಸ್ ಆಗಿದೆ. ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಬಂದರೆ ಶುಗರ್ ಅಂತ ಹೇಳಬೇಕು, ಕಬ್ಬಿಗೆ ಸಂಬಂಧಪಟ್ಟಿದ್ದು. ಇನ್ನು MSP ಬಂದರೆ ಒಂದು 24 ಬೆಳೆಗಳಿಗೆ ಅದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲ್ಲ. ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಮಾಡ್ತಾರೆ, ಅದನ್ನು ಕೂಡ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡುತ್ತೆ. ಮಿನಿಮಮ್ ಸಪೋರ್ಟ್ ಪ್ರೈಸು ಕೂಡ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡುತ್ತೆ. ಅರ್ಥ ಆಯ್ತಾ. ಸೊ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಏನಂದರೆ ರೈತರಿಗೆ ಏನಂದರೆ ಒಂದು ಆ ಬೆಲೆ, ಪರ್ಟಿಕ್ಯುಲರ್ ಬೆಲೆ, ಅದಕ್ಕಿಂತಲೂ ಕಡಿಮೆ ಬೆಲೆಯಲ್ಲಿ ಯಾರು ಮಾರ್ಕೆಟಲ್ಲಿ ಖರೀದಬಾರ್ದು ಅಂತ ಹೇಳ್ತಾರೆ. ಬಟ್ ಅದು ಖರೀದಿ ಮಾಡಿದ್ರು ಕೂಡ ಅದಕ್ಕಿಂತಲೂ ಮಾರ್ಕೆಟ್ ವ್ಯಾಲ್ಯೂ ಡೌನ್ ಆಯ್ತಂದರೆ ಅವಾಗ ಏನು ಮಾಡ್ತಾರೆ ಅಂದರೆ ಸರ್ಕಾರದವರು ಅದನ್ನು ಖರೀದಿ ಮಾಡ್ತಾರೆ. ಆಯಿತಾ. ಮಿನಿಮಮ್ ಪ್ರೈಸು ಆ ಪ್ರೈಸ್ಗಿಂತಲೂ ಮಾರ್ಕೆಟಲ್ಲಿ ವ್ಯಾಲ್ಯೂ ಡಿಕ್ರೀಸ್ ಆದರೆ ಆ ಸಂದರ್ಭದಲ್ಲಿ ಸರ್ಕಾರ ಏನು ಶ್ಯೂರಿಟಿ ಕೊಟ್ಟಿತ್ತು ಆ ಒಂದು ಪ್ರೈಸಲ್ಲಿ ಆ ಬೆಳೆಗಳನ್ನು ಖರೀದಿ ಮಾಡುತ್ತೆ. ಇದಕ್ಕೆ ನಾವು ಕರಿತೀವಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿತ್ತು ನೋಡಿ, 14 ಬೆಳೆಗಳ ಒಂದು MSP ಹೆಚ್ಚಳ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ. ಸೊ ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿದೆ ನೋಡಿ. ಕೇಂದ್ರ ಸರ್ಕಾರವು ಭತ್ತ, ರಾಗಿ, ಜೋಳ, ಬೇಳೆಕಾಳು ಸೇರಿದಂತೆ ಮುಂಗಾರು ಹಂಗಾಮಿಗೆ 14 ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆಯನ್ನು ಏರಿಕೆ ಮಾಡಿದೆ. ಅರ್ಥ ಆಯ್ತಾ. ಭತ್ತಕ್ಕೆ ನೀಡುವ ಕನಿಷ್ಠ ಬೆಂಬಲ ಬೆಲೆಯನ್ನು ಕ್ವಿಂಟಲ್ಗೆ 117 ರು ಏರಿಕೆ ಮಾಡಲಾಗಿದೆ. ಇದರಿಂದ ಭತ್ತದ ಖರೀದಿ ದರ 2300 ರುಗಳಿಗೆ ಹೆಚ್ಚಳವಾಗಿದೆ. ರಾಗಿ ಬೆಂಬಲ ಬೆಲೆಯನ್ನು ಕ್ವಿಂಟಲ್ಗೆ 444 ರು, ತೊಗರಿ MSPಯನ್ನು 550 ರು, ಶೇಂಗಾ MSPಗೆ 406 ಹೆಚ್ಚಳ ಮಾಡಿದೆ. ಅರ್ಥ ಆಯ್ತಾ. ಏನಂದರೆ ಒಟ್ಟಾರೆಯಾಗಿ ವಾಟ್ ಲಾಸ್ಟ್ ಇಯರ್ ಪ್ರಾಮಿಸ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಲಾಸ್ಟ್ ಇಯರ್ ಏನು ಪ್ರಾಮಿಸ್ ಮಾಡಿತ್ತು ಅದಕ್ಕಿಂತಲೂ ಹೆಚ್ಚಿಗೆ ಕೆಲವೊಂದು ಬೆಳೆಗಳಿಗೆ ಏನು ಮಾಡಿದೆ, MSPಯನ್ನು ಇನ್ಕ್ರೀಸ್ ಮಾಡಿದೆ. ಇಷ್ಟು ಮಾಹಿತಿ ಗೊತ್ತಿರಲಿ ನಿಮಗೆ. ಅರ್ಥ ಆಯ್ತಾ. ಇದು ನಿಮಗೆ ಕೇಳಲ್ಲ ಎಷ್ಟು ಇನ್ಕ್ರೀಸ್ ಮಾಡಿದರೆ, ಯಾವ ಬೆಳೆಗೆ ಇನ್ಕ್ರೀಸ್ ಮಾಡಿದರೆ. ಇಟ್ ಇಸ್ ನಾಟ್ ರಿಕ್ವೈರ್ಡ್. ವಾಟ್ ಈಸ್ ರಿಕ್ವೈರ್ಡ್, ವಾಟ್ ಯು ಮೀನ್ ಬೈ MSP, ಹೌ ಇಟ್ ಇಸ್ ವಿಲ್ ಡಿಸೈಡೆಡ್, ಹೂ ವಿಲ್ ಡಿಸೈಡ್ಸ್, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಉತ್ಪಾದನೆ ವೆಚ್ಚದ 1.5 ಕನಿಷ್ಠ ಬೆಂಬಲ ಬೆಲೆ ನೀಡಬೇಕೆಂದು ನಿಯಮಗಳನ್ನು ಅನ್ವಯಿಸಲಾಗಿದೆ. ಇವುಗಳಿಗೆ 1.5% ಅಂದರೆ ಉತ್ಪಾದನೆ ವೆಚ್ಚ ಎಷ್ಟಾಗಿದೆ ಅದಕ್ಕಿಂತಲೂ 1.5% ಹೆಚ್ಚಿಗೆ ಕೊಡಬೇಕು ಅನ್ನೋದು ಈ ಒಂದು ಸಂದರ್ಭದಲ್ಲಿ ಇವುಗಳಿಗೆ ಏನು ಪ್ರೈಸ್ ಬೆಲೆ ಕೊಟ್ಟಿದ್ದಾರೆ ಅವುಗಳಲ್ಲಿ ರೂಲನ್ನು ಅಪ್ಲೈ ಮಾಡಿದಾರಂತೆ ಇವುಗಳಿಗೆ. ಅರ್ಥ ಆಯ್ತಾ. ಈ ಒಂದು MS ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್ ಏನು ನಡೀತು ಅದಕ್ಕೆ. ಇನ್ನು ಕನಿಷ್ಠ ಬೆಂಬಲ ಬೆಲೆ ಮಾತಾಡ್ತಾ ಬಂದಾಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಕೃಷಿ ಉತ್ಪನ್ನಗಳ ಬೆಲೆಗಳಲ್ಲಿ ತೀವ್ರ ಕುಸಿತದಿಂದ ರೈತರಿಗೆ ನೆರವು ನೀಡಲು ಸರ್ಕಾರ ಕನಿಷ್ಠ ಬೆಂಬಲ ಯೋಜನೆಯನ್ನು ಜಾರಿಗೆ ತಂದಿದೆ. ಈಗಾಗಲೇ ಹೇಳಿದ್ದೀನಿ, ಮಾರ್ಕೆಟಲ್ಲಿ ಪ್ರಾಜೆಕ್ಟ್ಸ್ಗಳ ವ್ಯಾಲ್ಯೂಸು ಡೌನ್ ಆಗೋದ್ರಿಂದ ರೈತರು ತಾವು ಪಡೆದಿರ್ತಕ್ಕಂಥ ಬೆಳೆಗೆ ಲಾಭ ಸಿಗದೆ, ತಾವು ಹಾಕಿರ್ತಕ್ಕಂಥ ಒಂದು ಬಂಡವಾಳವನ್ನು ಸಿಗದೇ ಇರೋ ಸಂದರ್ಭದಲ್ಲಿ ತೀವ್ರ ಆರ್ಥಿಕ ನಷ್ಟವಾಗುತ್ತೆ. ಸೊ ಅದನ್ನು ರೈತರನ್ನು ಅದರಿಂದ ಸಂರಕ್ಷಣೆ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು.
ಹಸಿರು ಕ್ರಾಂತಿಯ ಕಾರಣದಿಂದ ಆಹಾರ ಧಾನ್ಯಗಳ ಬೆಲೆಗಳು ತೀವ್ರ ಕುಸಿತವನ್ನು ಕಂಡವು. ಈ ಹಿನ್ನೆಲೆಯಲ್ಲಿ 1966-67ನೇ ಸಾಲಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ನೀತಿಯನ್ನು ಜಾರಿಗೆ ತರಲಾಯಿತು. ಮೊದಲು ಏನಂದರೆ ಅನ್ನ ಇಲ್ಲ ಅಂತ ನಮ್ಮ ದೇಶದಲ್ಲಿ ಏನಾಗ್ತಂದರೆ ಪರದಾಡ್ತಾ ಇದ್ರು. ಹಸಿರು ಕ್ರಾಂತಿಯ ಪರವಾಗಿ ನಾವು ಏನು ಮಾಡಿದ್ರೆ ಅತಿ ಹೆಚ್ಚಾಗಿ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ವಿ. ಒಂದು ಕಮರ್ಷಿಯಲ್ ಆಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇವುಗಳಿಗೆ ಬೆಲೆ ಇಲ್ಲಾರ್ದಂಗೆ ಹಾಗೆ ಏನಾಯ್ತಂದರೆ ಬೆಲೆನೇ ಸಿಗಲಿಲ್ಲ ರೈತರಿಗೆ. ಸೊ ಆ ಸಂದರ್ಭದಲ್ಲಿ ಇದನ್ನು ಕೂಡ ಒಂದು ಸಮಸ್ಯೆ ಉದ್ಭವ ಆಯಿತು. ಅದನ್ನು ಹೋಗಲಾಡಿಸೋಗೋಸ್ಕರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸ್ಕೀಮನ್ನು ಜಾರಿಗೆ ತಂದಿವಿ. ಮೊದಲ ಬಾರಿಗೆ ಗೋಧಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು 1966-67ರಲ್ಲಿ ಘೋಷಿಸಲಾಯಿತು. ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ಬೋದು. ಯಾವ ಒಂದು ಬೆಳೆಗೆ ಫಸ್ಟ್ ಟೈಮ್ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಘೋಷಣೆ ಮಾಡಿದ್ದರು ಅಂತಕ್ಕಂಥದ್ದು. ಪ್ರಸ್ತುತ 24 ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಲಾಗ್ತದೆ. 24 ಆಯಿತಾ, ಎಷ್ಟಕ್ಕೆ ನೀಡ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. 2018-19ನೇ ಸಾಲಿನಿಂದ ಕೃಷಿ ಉತ್ಪಾದನೆ ವೆಚ್ಚದ 1.5 ಪಟ್ಟು ಪ್ರಮಾಣ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಲಾಗ್ತಾ ಇದೆ. ಆಯಿತಾ, ಉತ್ಪಾದನಾ ವೆಚ್ಚದ ಒಂದು 1.5% ಅಷ್ಟೇನಾದರೆ ಹೆಚ್ಚಿಗೆ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಸೊ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗದ ಅಂದರೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಶಿಫಾರಸಿನ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಖಾರಿಫ್ ಮತ್ತು ರಬಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಲಾಗುತ್ತೆ. ಅರ್ಥಾಯ್ತಾ, ಒಂದು ಕಮಿಷನ್ ಎಸ್ಟಾಬ್ಲಿಷ್ ಮಾಡ್ತಾರೆ, CACP ಅಂತ ಹೇಳ್ತೀವಿ. CACP ಅಂದರೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಹೇಳ್ತೀವಿ. ಆಯ್ತಾ, ಇದಕ್ಕೆ CACP ಸ್ವಲ್ಪ ಇದಾಗಿದೆ. ಸೊ ಈ ಒಂದು ಕಮಿಷನ್ ರೆಕಮೆಂಡೇಶನ್ ಮಾಡುತ್ತೆ, ಕೇಂದ್ರ ಸರ್ಕಾರ ಕೊಡುತ್ತೆ. ಸೊ ಈ ಒಂದು ಕಮಿಷನ್ ರೆಕಮೆಂಡೇಶನ್ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಫಿಕ್ಸ್ ಮಾಡುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಸ್ಥೆಗಳು ಹಾಗೂ ಸಹಕಾರಿ ಸಂಘಗಳಿಗೆ ಕೃಷಿ ಉತ್ಪನ್ನಗಳು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ಖರೀದಿಸ್ತವೆ. ಅಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಸ್ಥೆಗಳು ಹಾಗೂ ಸಹಕಾರಿ ಸಂಘಗಳು ಏನು ಮಾಡ್ತಾವಾಗ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ಖರೀದಿ ಮಾಡ್ತಾವೆ. ಸೊ ಕಬ್ಬು ಬೆಳೆಯ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಬರುವುದಿಲ್ಲ. ಇದಕ್ಕೆ ಬದಲಾಗಿ ನ್ಯಾಯಯುತ ಸಂಭಾವನೆ ದರವನ್ನು, ದಟ್ ಇಸ್ ಫೇರ್ ಆ್ಯಂಡ್ ರೆಮ್ಯುನೇಟಿವ್ ಪ್ರೈಸ್ ಅಂತ ನಿಗದಿಪಡಿಸ್ತಾರೆ ಕಬ್ಬಿಗೆ. ಈಗಾಗಲೇ ನಾನು ಹೇಳಿದ್ದೀನಿ. ಎಣ್ಣೆ ಕಾಳುಗಳು, ದ್ವಿದಳ ಧಾನ್ಯಗಳು, ಹತ್ತಿಯ ಬೆಳೆಗಳು ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆಯಾದಾಗ ನಾಫೆಡ್ ಕನಿಷ್ಠ ಬೆಂಬಲ ಬೆಲೆ ನೀಡುವ ಮೂಲಕ ಖರೀದಿಸ್ತದೆ. ನಾನು ಈಗಾಗಲೇ ಹೇಳಿದ್ದೀನಿ, ಇವು ಎಣ್ಣೆ ಕಾಳುಗಳಾಗಿರ್ಬೋದು, ದ್ವಿದಳ ಧಾನ್ಯಗಳು ಏನು 24 ಇದಾವೆ ಟೋಟಲು. ಇವುಗಳ ಒಂದು ಮಾರ್ಕೆಟ್ ಪ್ರೈಸ್ ಡಿಕ್ರೀಸ್ ಆಯ್ತಂದರೆ ಆ ಸಂದರ್ಭದಲ್ಲಿ ಏನು ಶೋರ್ ಮಾಡಿತ್ತು ಬೆಳೆಕ್ಕಿಂತ ಮುಂಚಿತವಾಗಿ ಕೇಂದ್ರ ಸರ್ಕಾರ, ಆ ಬೆಲೆಯಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸಂಸ್ಥೆ ನಾಫೆಡ್ ಮುಖಾಂತರ ಏನು ಮಾಡ್ತಂದರೆ ಅದನ್ನು ಖರೀದಿ ಮಾಡಲಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ನೋಡಿ, ಹೊಸೂರು ಗ್ರಾಮದ ಬಳಿ ತುಂಗಭದ್ರಾ ನದಿಯಲ್ಲಿ ಯಾವ ಲಿಪಿಯಲ್ಲಿರುವ ಶಿಲಾಶಾಸನ ಪತ್ತೆ ಹಚ್ಚಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದೇವನಾಗರಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದರೆ ನೋಡಿ, ಇಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲು ದೇವನಾಗರಿ ಶಿಲಾಶಾಸನ ಪತ್ತೆ ಹೊಸಪೇಟೆ ವಿಜಯನಗರ ಪರ್ಟಿಕ್ಯುಲರ್ದಲ್ಲಿ ಯಾವುದಂದರೆ ಪರ್ಟಿಕ್ಯುಲರ್ ಒಂದು ಹೊಸೂರು ಅಂತಕ್ಕಂಥ ಗ್ರಾಮ. ಸೊ ಆ ಗ್ರಾಮದ ಒಂದು ನದಿ ದಡದಲ್ಲಿ ಏನಾಗಿದೆ ಅಂದರೆ ಒಂದು ದೇವನಾಗರಿ ಒಂದು ಲಿಪಿಯನ್ನು ಕಂಡುಹಿಡಿದಿರ್ತಕ್ಕಂಥದ್ದು ಪತ್ತೆ ಹಚ್ಚಿದ್ದಾರೆ. ಹೊಸೂರು ಗ್ರಾಮದ ಬಳಿ ತುಂಗಭದ್ರಾ ನದಿಯಲ್ಲಿ ದೇವನಾಗರಿ ಲಿಪಿಯಲ್ಲಿರುವ ಶಿಲಾಶಾಸನ ಪತ್ತೆಯಾಗಿದೆ. ವನ್ಯಜೀವಿ ಸಂಶೋಧಕ ಸಮದ್ ಕೊಟ್ಟೂರ್ ಅವರು ಈ ಒಂದು ಮಧ್ಯೆ ಇರುವ ನಡುಗಡ್ಡೆಯಲ್ಲಿ ನದಿಯ ಬಂಡೆಯೊಂದರ ಮೇಲೆ ಈ ಶಾಸನ ಪತ್ತೆ ಹಚ್ಚಿದ್ದಾರೆ. ನದಿಯ ಬಂಡೆಯೊಂದರ ಮೇಲೆ ಈ ನಡುಗಡ್ಡೆಯಲ್ಲಿ ಪುರಾತನ ಆಂಜನೇಯ ಮತ್ತು ಈಶ್ವರ ದೇವಾಲಯಗಳಿದ್ದು ಪೂಜೆ ಸಲ್ಲಿಸಲಾಗ್ತಾ ಇತ್ತು. ಯಾವ ನದಿ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಯಾವುದು? ತುಂಗಭದ್ರಾ ನದಿಯ ಒಂದು ಬಂಡೆಯ ಮಧ್ಯದಲ್ಲಿ ಬಂಡೆಯೊಂದರ ಮೇಲೆ ಶಾಸನ ಪತ್ತೆ ಕಂಡುಹಿಡಿದ್ದಾರೆ. ಅದು ಯಾವ ಒಂದು ಭಾಷೆಯಲ್ಲಿದೆ, ಯಾವ ಒಂದು ಲಿಪಿ ಅಂದರೆ ದೇವನಾಗರಿ ಲಿಪಿಯನ್ನು ಬಳಸಲಾಗಿದೆ. ಇಷ್ಟು ಗೊತ್ತಿರಲಿ. ನದಿಯ ಪಕ್ಕದ ಬೃಹತ್ ಬಂಡೆ ಇಳಿಜಾರಿನ ಮೇಲೆ ಚೌಕಾಕಾರದಲ್ಲಿ ಈ ಶಾಸನವನ್ನು ಕೆತ್ತಲಾಗಿದೆ. 2 ಅಡಿ ಅಗಲ 3 ಅಡಿ ಉದ್ದವಿರ್ತಕ್ಕಂಥ ಶಾಸನವು 17 ಸಾಲುಗಳನ್ನು ಹೊಂದಿದೆ. ಇದು ಇಂಪಾರ್ಟೆಂಟ್, ಆಯ್ತಾ. ಮೇಲಿನ ಎಡಭಾಗದಲ್ಲಿ ಸೂರ್ಯ, ಮಧ್ಯೆ ಶಿವಲಿಂಗ, ಬಲಕ್ಕೆ ಚಂದ್ರನ ಚಿತ್ರವಿದೆ. ಆಯ್ತಾ, ಎಡಭಾಗದಲ್ಲಿ ಸೂರ್ಯನ ಚಿತ್ರ, ಮಧ್ಯದಲ್ಲಿ ಶಿವಲಿಂಗ, ಬಲಕ್ಕೆ ಚಂದ್ರನ ಚಿತ್ರ ಇರ್ತಕ್ಕಂಥದ್ದು. ಅನೇಕ ಶತಮಾನಗಳಿಂದ ನೀರಿನಲ್ಲಿ ಮುಳುಗಿದ್ದ ಬಿಸಿಲು, ಮಳೆ, ಚಳಿ, ಗಾಳಿಗೆ ಮೈಯೊಡ್ಡಿರುವ ಕಾರಣ ಈ ಶಾಸನದ ಕೆಲ ಅಕ್ಷರಗಳು ಸವಿದಿದೆ ಎಂದು ಸಮದ್ ಕೊಟ್ಟೂರು ಪ್ರಜಾವಾಣಿಗೆ ತಿಳಿಸಿದ್ದಾರೆ. ಅರ್ಥಾತ್ ಸಮದ್ ಕೊಟ್ಟೂರು ಅಂತಕ್ಕಂಥವ್ರು ಕಂಡುಹಿಡಿದಿದ್ದಾರೆ. ನಿಮಗೆ ಕೇಳಬಹುದು, ಇತ್ತೀಚೆಗೆ ಯಾರು ಕಂಡುಹಿಡಿದ್ದಾರೆ ಆ ಒಂದು ಇತ್ತೀಚೆಗೆ ದೇವನಾಗರಿ ಲಿಪಿಯ ಶಾಸನ ಅಂತ ಕೇಳ್ಬೋದು. ಸಮದ್ ಕೊಟ್ಟೂರು ಅಂತಕ್ಕಂಥವ್ರು. ಅದು ಎಷ್ಟಂದರೆ 17 ಸಾಲುಗಳಿದಾವೆ. ಆಮೇಲೆ ಬಲಮುಖದಲ್ಲಿ ಯಾವುದು ಇದು, ಎಡಮುಖದಲ್ಲಿ ಯಾವುದು, ಆಮೇಲೆ ಮಧ್ಯದಲ್ಲಿ ಏನಿದೆ, ಆಮೇಲೆ ಯಾವ ನದಿ ದಡದಲ್ಲಿ ಕಂಡುಹಿಡಿದ್ದಾರೆ, ಯಾವ ಜಿಲ್ಲೆಯಲ್ಲಿ, ಆಯ್ತಾ, ಯಾವ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪ್ಲೇಸಲ್ಲಿ. ಇವೆಲ್ಲ ಫ್ಯಾಕ್ಟ್ಸ್ಗಳು ಇಂಪಾರ್ಟೆಂಟ್. KS ಎಕ್ಸಾಮಿನೇಷನಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಅಡಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಒಂದು ಹೊಸೂರು ಶಿಲಾಶಾಸನವು ಅತ್ಯಂತ ಪುರಾತನ ಶಾಸನವಾಗಿದ್ದು ಇದರಿಂದ ಇಲ್ಲಿನ ಧಾರ್ಮಿಕ ಸಂಸ್ಕೃತಿ ಮತ್ತು ಆಳ್ವಿಕೆ ಕುರಿತು ಬೆಳಕು ಚೆಲ್ಲುತ್ತದೆ.
ಮಲರ್ಸಿದ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನಳಂದ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿ? ದಟ್ ಈಸ್ ಬಿಹಾರ್. ಇತ್ತೀಚೆಗೆ ಯಾವ ದೇಶವು ಸಲಿಂಗ ವಿವಾಹವನ್ನು ಅಂಗೀಕರಿಸಿದ ಮೊದಲ ಆಗ್ನೇಯ ಏಷ್ಯಾದ ದೇಶವಾಗಿದೆ? ದಟ್ ಈಸ್ ಥೈಲ್ಯಾಂಡ್. ಇಂಪಾರ್ಟೆಂಟ್ KA ಎಕ್ಸಾಮಿನೇಷನ್. ಇತ್ತೀಚೆಗೆ ಕ್ರಿಕೆಟಿಂದ ನಿವೃತ್ತಿ ಘೋಷಿಸಿದ ಟ್ರೆಂಟ್ ಬೋಲ್ಟ್ ಯಾವ ದೇಶಕ್ಕೆ ಸೇರಿದವರೆಂದರೆ? ದಟ್ ಈಸ್ ನ್ಯೂಜಿಲೆಂಡ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಘೋಡಾ ಬಂದರು ಕೋಟೆಯು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಮಹಾರಾಷ್ಟ್ರ. ಘೋಡಾ ಬಂದರ್ ಕೋಟೆ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಟೇಕ್ ಕೇರ್.